ಇವ್ರು ಕೆಲಸ ಮಾಡ್ಕೊಂಡಿರ್ತಾನೆ. ನಂತರ ದೊಡ್ಡವನಾಗ್ತಾನೆ. ಅವ್ರಿಗೇನಪ್ಪ ಓದೋ ಒಂದು ಆಸೆ ಅಂದರೆ ಏನೇ ಸಿಗಲಿ ಕೈಗೆ ಒಂದು ವೃತ್ತಪತ್ರಿಕೆ ಮತ್ತೊಂದು ಅದನ್ನು ಓದುವಂಥ ಪ್ರಯತ್ನ. ಅದನ್ನು ಗಮನಿಸಿದಂಥ ಒಬ್ಬ ವೇಶ್ಯೆ ಮತ್ತು ಒಬ್ಬ ಅಲ್ಲಿನ ಕೆಲಸಗಾರ ಆತನನ್ನು ಕರ್ಕೊಂಡೋಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಅಲ್ಲಿ ಅವನಿಗೆ ಓದಿಸಿ ನಂತರ ಮೈಸೂರಿನ ಏನು ಸರ್ ಅದು ಓಪನ್ ಸ್ಕೂಲಿಂಗ್ ನಂತರ ಓಪನ್ ಯೂನಿವರ್ಸಿಟಿನಲ್ಲಿ ಆತ ತನ್ನ ಡಿಗ್ರಿಯನ್ನು ಮುಗಿಸಿ ಅವನು ದೊಡ್ಡ ಆಸೆ ಇರುತ್ತೆ ಏನಂದರೆ ನಾನು ಶಿಕ್ಷಕ ಆಗಬೇಕು. ನಂತರ ಬಿ ಎಡ್ ಎಲ್ಲ ಮಾಡಿ ಅವನು ದೊಡ್ಡ ಶಿಕ್ಷಕನಾಗಿ ಅವನೇನು ಮಾಡ್ತಾನೆ, ಅವನ ಥರ ಓದೋಗ್ಲಿಕ್ಕೆ ಆಗದೇ ಇರೋಂಥ ಎಷ್ಟೋ ಜನರನ್ನು ಏನೇನೋ ಕಾರಣಕ್ಕೂ ಓದೋಕ್ಕಾಗಿರಲಿಲ್ಲ, ದುಡ್ಡಿರಲ್ಲ ಅಂಥವ್ರನ್ನೆಲ್ಲ ಸೇರಿಸಿ ಅವ್ರಿಗೆ ಶಿಕ್ಷಣ ಕೊಡೋದನ್ನು ಪ್ರಾರಂಭ ಮಾಡ್ತಾರೆ. ಇದು ಸಿನಿಮಾ ಆಗಿದೆ. ಆಲ್ರೆಡಿ ನೀವು ತಮಟೆ ನೋಡಿದ್ದೀರಿ, ತಾವು ಪಾತ್ರ ಮಾಡಿದ್ದೀರಿ. ಈಗ ಬೆಳಗು ರೆಕಾರ್ಡಿಂಗ್ ನಡೀತಾ ಇದೆ. ಇನ್ನೊಂದು ನೆಕ್ಸ್ಟ್ ಮಂತಲ್ಲಿ ಅದನ್ನು ನಾನು ರಿಲೀಸ್ ಮಾಡ್ತೇನೆ. ನಿಮ್ಮ ಪುನೀತ್ ಖಂಡಿತವಾಗಿ ಇದು ಸಿನಿಮಾ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಬರೆದಿದ್ದೆ ಅದು ಸಿನಿಮಾಗೋಸ್ಕರ. ಇದನ್ನು ಭಾಳ ವಿಶೇಷವಾಗಿ ಮಾಡಿದಾಗ ಇದಾಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ತಾವೆಲ್ಲ, ಅದರಲ್ಲೂ ಸಂಜೆ ಅಂದರೆ ಎಲ್ರಿಗೂ ಅವ್ರವ್ರದ್ದೇ ಆದಂಥ ಕೆಲಸಗಳು ಭಾಳ ಇರುತ್ತೆ. ಅಂಥದ್ರಲ್ಲಿ ನಮ್ಮ ಪ್ರೀತಿಕರಿಗೆ ಹೋಗೊಂಡು ಬಂದಿದ್ದೀನಿ. ನಮ್ಮ ಕಾರಾಗೃಹದ ಮಾಜಿ ಸದಸ್ಯರಾಗಿರುವಂಥ ಸಹೋದರ ವಿಜಯ್ ಕುಮಾರ್ ಬಂದಿದ್ದಾರೆ. ಇನ್ನೂ ಭಾಳಷ್ಟು ಜನ ಬಂದಿದ್ದಾರೆ. ಉಳ್ಕೊಳ್ಳೋಕೆ ಕೆಲವ್ರಿಗಾಗದೆ ಅಲ್ಲಿಂದ ಟಾಟಾ ಮಾಡುವುದು ನಮ್ಮ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ. ಇನ್ನೂ ತುಂಬ ಜನ ನಮ್ಮ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕ, ನಮ್ಮ ಮಹಾದೇವ್ ಬಂದಿದ್ದಾರೆ. ಅವರು ನನಗೆ ರೈಫಲ್ ಅಸೋಸಿಯೇಷನ್ಗೆ ಕರ್ಕೊಂಡೋಗಿ ನಾನು ರೈಫಲ್ ಅಸೋಸಿಯೇಷನ್ನಲ್ಲಿ ಒಂದು 48 ಇದನ್ನು ಮಾಡಿಸಿ, ಆಮೇಲೆ ನನ್ನ ಹತ್ರ ಈಗಲೂ ಒಂದು ಗನ್ ಇದೆಪ್ಪ, ನೀನೇ ಕೊಡಿಸಿದ್ದದು, ಒಂದು ಗನ್ನು ಒಂದು ರಿವಾಲ್ವರ್ ಕೊಟ್ಟರು, ಆಮೇಲೆ ಇರಲಿ ನಿಮ್ಮ ಹತ್ರ ಅಂತ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ನಮ್ಮ ಮಹಾದೇವ್ ಬಂದಿದ್ದಾರೆ. ಭಾಳಷ್ಟು ಜನ ಇದ್ದಾರೆ, ನಮ್ಮೆಲ್ಲ ಸಹೋದರರು, ದ್ವಾರಕನಾಥ್ ಎಲ್ಲರೂ. ನಾನು ಯಾರ್ದಾರು ಹೆಸರು ಬಿಟ್ಟರೆ ದಯಮಾಡಿ ಕ್ಷಮೆ ಕೊಡ್ತೀನಿ. ಹಾಗೆ ನಮ್ಮ ವಸಂತ ಲಕ್ಷ್ಮಿ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಪದ್ಮನಾಭನಗರದ ಮಹಿಳಾ ಅಧ್ಯಕ್ಷೆಯಾಗಿರುವಂತಹ ಪೂರ್ತಿ ಪುಷ್ಪ ಅವರು ಬಂದಿದ್ದಾರೆ. ಕ್ಷಮಿಸಿ, ನಮಗೂ ಈ ಮರ್ಕೋಗ್ಬಿಡ್ತೀನಿ ಹೆಸರುಗಳು. ಹಾಗೆ ನಮ್ಮ ಭಾಳಷ್ಟು ಜನ ಬಂದಿದ್ದಾರೆ. ಅವರ ಹೆಸರನ್ನೆಲ್ಲ ನಾನು ಹೇಳಿದ್ದೀನಿ. ಅಧ್ಯಕ್ಷರ ಭಾಷಣ ಆದ ತಕ್ಷಣ ಎಲ್ಲರನ್ನ ನಾನು ಕರೀತೀನಿ. ದಯಮಾಡಿ ನಮ್ಮ ಡಾಕ್ಟರ್ ವೆಂಕಟೇಶ್ ಬಂದಿದ್ದಾರೆ. ಸರ್ ನೀವೇ, ಅವರ ಮಗ IAS ಅಧಿಕಾರಿಗಳಾಗಿದ್ದರು. ಇವತ್ತು ಸಜ್ಜನರು, ಸಹೃದಯಿಗಳು, ನಮ್ಮ ಕಾಂಗ್ರೆಸ್ಸಿನ ಹಿರಿಯ ನಾಯಕರು. ಚೌಗಲೆ ಅವರು ಬಂದಿದ್ದಾರೆ. ಎಲ್ಲರೂ ಭಾಳ ಜನ ಬಂದಿದ್ದೀರಿ. ಈಗ ಅಧ್ಯಕ್ಷರ ಮಾತಾದ ನಂತರ ನೀವೆಲ್ಲ ವೇದಿಕೆ ಮೇಲೆ ಬಂದು ನಮ್ಮ ಈ ಒಂದು ಪುಸ್ತಕವನ್ನು ಸ್ವೀಕಾರ ಮಾಡಿ ಪ್ರೀತಿಯಿಂದ ಅದನ್ನು ಓದಿ ನನಗೆ ದಯಮಾಡಿ 2 ಮಾತು ಹೇಳಿದಾಗ ನನಗೆ ಖುಷಿಯಾಗುತ್ತೆ. ತುಂಬ ಜನರನ್ನು ನಾನು ಕರೆದಿಲ್ಲ. ಅದು ನಾಳೆಯಿಂದ ನಾನು ಬಯಸ್ಕೊಳ್ಳೋಕೆ ಶುರು ಆಗುತ್ತೆ. ನಾಳೆಯಿಂದ ನನ್ನನ್ನು ಕರೆದಿಲ್ಲ ನೀನು ಅಂತ ನನ್ನ ಶಿವಶಂಕರು ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ತುಂಬ ವಿಷಯಗಳನ್ನು ಮಾತಾಡಬೇಕು ಅಂದರೆ ಮಾತನಾಡೋಂಥ ವೇದಿಕೆ ಎಲ್ಲ. ನೀವೆಲ್ಲ ಬಂದಿರೋರು ನನಗೆ ಆತ್ಮೀಯರು, ನನ್ನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾನು ಮತ್ತೊಮ್ಮೆ ನನ್ನನ್ನೇ ನಾನು ಹೇಳ್ಕೊಡೋದು ಅಥವಾ ನನ್ನದೇ ಆದಂಥ ಟ್ರಂಪೆಟನ್ನು ನಾನು ಬಾರಿಸೋದು ಸರಿ ಇಲ್ಲ ಅಂಥೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ಲಕ್ಕಿಂತ ಕೊನೆಯದಾಗಿ ನನ್ನ ಗೆಳೆಯ ಸಹೋದರ ಬಸವರಾಜ್ ಪಾಟೀಲ್ ದೆಹಲಿಯಿಂದ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವರಿಗೆ ನಾನು ನನ್ನ ಜೊತೆಗೆ ಹೆಗಲ ಮೇಲೆ ಹೆಗಲು ನಿಂತು ನಮ್ಮ ಮಹೇಶ್ ಗೌಡ ಎಲ್ಲಿದ್ದಾರೆ, ಹೊರಗಿದ್ದಾರೆ. ಮಧ್ಯಾಹ್ನ ನಾವರೆಲ್ಲ ಊಟ ಮಾಡ್ತಿದ್ದೋ. ಸರ್ ಡೊಳ್ಳು ಅವರು ಬಂದಿದ್ದಾರೆ. ಏನಂತೇಳಿ ಸರ್ ಅವರು ಒಂದು ಊಟ ಮಾಡಿಸ್ಬೇಡ ಪಾಪ, ಅಲ್ಲಿಂದಲೇ ಫೋನ್ ಪೇ ಮಾಡಿ ಅವರು. ಮತ್ತು ನಮ್ಮ ಮೂರ್ತಿ, ಅಣ್ಣ ಏನಣ್ಣ ನಿನ್ನ ಪುಸ್ತಕ ಬಿಡುಗಡೆ ಆಗ್ತದೆ, ಒಂದು 100 ಬ್ಯಾನರ್ ಹಾಕ್ಬಿಡ್ತೀನಿ ಬೆಂಗಳೂರಿನಲ್ಲಿ. ಮೊದಲು ಕಾರ್ಪೊರೇಷನಿಂದ ನೀನು ತಗೊಳ್ಳದೆ ಹೋದರೆ ನನಗೆ ಬರುತ್ತೆ ನೋಟಿಸ್ಗಳು, ದಯವಿಟ್ಟು ಹಾಕಿಲ್ಲ, ತಪ್ಪು ಮಾಡಬೇಡ. ಇದು ಸುತ್ತಮುತ್ತ ಒಂದು 2-3 ಬ್ಯಾನರ್ ಹಾಕಪ್ಪ ಸಾಕು ಅಂದೆ. ಒಂದು 5-6 ಬ್ಯಾನರ್ ಹಾಕಿದೆ. ನಮ್ಮ ಮೂರ್ತಿ ಸಹೋದರ ಎಲ್ಲರಿಗೂ ನನ್ನ ಧನ್ಯವಾದ. ನಮ್ಮ ಗೆಳೆಯರು ಇನ್ನೊಬ್ಬರು ಮರ್ತು ಬಿಟ್ಟಿದ್ದೀನಿ. ಬ್ರದರ್ ನಿಮ್ಮ ಪೂರ್ತಿ ಹೆಸರು
ಪ್ರೊಫೆಸರ್ ಚಂದ್ರಪ್ಪ, ಆಮೇಲೆ ಅವರು ವೆಂಕಟರೆಡ್ಡಿ. ದಯಮಾಡಿ ಕ್ಷಮಿಸಿ ಸರ್, ಸ್ವಲ್ಪ ಒತ್ತಡದಲ್ಲಿ ನಾನು ಮರ್ತೋಗ್ತೀನಿ. ವೆಂಕಟರೆಡ್ಡಿ ಅವರು ಬಂದಿದ್ದಾರೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ಮುಗಿಸೋದು ಮುಂಚ ನನ್ನ ಕಾದಂಬರಿ ಬರೆಯುವಾಗ ರಾತ್ರಿ ಎಲ್ಲ ಕೂತು ತೊಂದರೆ ಕೊಟ್ಟು ನಾನು ಹೇಳಿದ್ರೆ ಪಾಪ ಅವಾಗ ಎದ್ದು ನಮಗೆ ಕಾಫಿ ಬ್ಲಾಕ್ ಕಾಫಿ ಅಂದರೆ ವಂದನ. ಒಳ್ಳೆ ಅಡುಗೆ ಮಾಡೋದು ನನ್ನ ಹೆಂಡತಿ, ನನ್ನ ಶ್ರೀಮತಿ ಬಂದಿದ್ದಾಳೆ ರೇಖಾ. ಇಲ್ಲ ಹೇಳ್ಬೇಕಲ್ಲ ಶ್ರೀಮತಿ ರೇಖಾ. ನನ್ನ ಹೊಟ್ಟೆ ನೋಡಿದವ್ರಿಗೆಲ್ಲ ಹೇಳೋದು ಇಷ್ಟಪ್ಪ, ಅದರದ್ದು ಕೀರ್ತಿ ನನ್ನ ಹೆಂಡತಿಗೆ ಸಲ್ಲಬೇಕು. ನಾನು ತುಂಬ ಒಳ್ಳೆ ಅಡುಗೆ ಮಾಡೋದು ನೋಡೋಣ, ತಿಂದು ಹೊಟ್ಟೆ ಬರ್ಬೋದು. ಸೊ ಹಾಗಾಗಿ ನನ್ನ ಇಬ್ಬರು ಪುತ್ರಿಯರು ಬಂದಿದ್ದಾರೆ. ನನ್ನ ಮಗ ಬರಬೇಕಾಯ್ತು ಮಯೂರು. ಅವನು ಈ ದಿನ ನಾನು ನಿನ್ನೆ ಬಂದೆ. ಆ್ಯಕ್ಚುಲಿ ನಮ್ಮ ಬೀಗರದು ಷಷ್ಠಿ ಕಾರ್ಯಕ್ರಮ. ಅವನು ಇನ್ನೂ ಹುಬ್ಳಿಯಲ್ಲಿದ್ದಾನೆ. ಹುಬ್ಳಿಯಿಂದ ನಮ್ಮ ಇವರು ಬಂದಿದ್ದಾರೆ. ಎಲ್ಲಿ ಅವರು ದರ್ಗಾ ಅವರು ಪಾಪ ಹುಬ್ಳಿಯಿಂದನೇ ಬಂದರು. ಅಲ್ಲಿ ನಾನು ಹೇಳಿದ ತಕ್ಷಣ ಇಲ್ಲ ಸರ್ ನಾನು ನಿಮ್ಮ ಜೊತೆಗಿರ್ತೀನಿ ಅಂತೇಳಿ. ಹಾಗಾಗಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಈಗ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಿಮ್ಮೆಲ್ಲರ ಪ್ರೊಫೆಸರ್ H.D. ಪೋತಿ ಅವರು ಅಧ್ಯಕ್ಷ ನುಡಿಯನ್ನು ನೋಡಬೇಕು ಪ್ರಾರ್ಥಿಸ್ತಾರೆ.